ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಪಾಲಕ್ ಚಪಾತಿ ಮಾಡೋದು ತೋರಿಸ್ಕೊಡ್ತೀನಿ. ಈ ಚಪಾತಿ ಲೇಯರಾಗಿ ನಿಮಗೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ತಿನ್ನೋದಕ್ಕೆ ಪರೋಟ ಥರನೂ ಇರುತ್ತೆ. ಸಾಫ್ಟಾಗಿ ಲೇಯರಾಗಿ ಯಾವ ರೀತಿ ಸುಲಭವಾಗಿ ಮಾಡೋದಂತ ತೋರಿಸ್ಕೊಡ್ತೀನಿ. ಪಾಲಕ್ ಅಂದೇ ಒಂದು ಆರೋಗ್ಯಕರವಾದಂಥ ರೆಸಿಪಿ. ಪಾಲಕ್ ಸೊಪ್ಪು ಇಷ್ಟಪಡೋರು ಖಂಡಿತ ಈ ಥರ ರೆಸಿಪಿನೂ ಟ್ರೈ ಮಾಡಿ ನೋಡಿ. ಈಗ ಪಾಲಕ್ ಚಪಾತಿ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುಂಚೆ ನಾನು ಒಂದು ಕಟ್ ಸೊಪ್ಪನ್ನ ಚೆನ್ನಾಗಿ ಒಂದು 2 ಸರಿ ತೊಳೆದು ಸೊಪ್ಪನ್ನ ಈ ಥರ ನೀರಲ್ಲಿ ಒಂದು 5 ನಿಮಿಷ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಪೂರ್ತಿ ತಣ್ಣಗಾಕ್ಬಿಟ್ಟಿದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಮುಂಚೆನೇ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಏನಿಲ್ಲ, ನೀರು ಚೆನ್ನಾಗಿ ಕುದಿಯೋಗಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 5 ನಿಮಿಷ ಬೆಂದಾದಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಲ್ಲ, ಅದೇ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ಬೇಯಿಸಿರೋಂಥ ನೀರು ಒಂದು 2-3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದು ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ಜೀರಿಗೆ ಇದ್ರೂ ಹಾಕ್ಕೊಬೋದು, ಪೌಡರ್ ಇದ್ರೂ ಹಾಕ್ಕೊಬೋದು. ಒಂದು ಅರ್ಧ ಇಂಚು ಶುಂಠಿನ ಸಿಪ್ಪೆ ಬಿಡಿಸಿ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು 3 ಹಸಿರು ಮೆಣಸಿನ್ಕಾಯಿ. ನೀವು ಮಕ್ಳಿಗೆ ಮಾಡ್ಕೊಡೋದಾದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು. ನೀವು ನಾರ್ಮಲ್ ದೊಡ್ಡವ್ರು ತಿನ್ನೋದಕ್ಕಾದರೆ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದನ್ನು ನುಣ್ಣಗೆ ರುಬ್ಕೊಬಂದಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ನಾನಿಲ್ಲಿ ಒಂದು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಸುಮಾರು ಒಂದು 200 ಗ್ರಾಮ್ ಆಗೋಷ್ಟು ಗೋಧಿ ಹಿಟ್ಟು. ನೀವು ಮೈದಾ ಮಿಕ್ಸ್ ಮಾಡೋದಾದರೆ ಮೈದಾ ಕೂಡ ಮಿಕ್ಸ್ ಮಾಡ್ಕೋಬೋದು ಗೋಧಿ ಹಿಟ್ಟಲ್ಲಿ. ಈಗ ಇದಕ್ಕೆ ರುಬ್ಬಿರೋ ಅಂಥ ಪಾಲಕ್ ಸೊಪ್ಪದೇನು ಪೇಸ್ಟ್ ಇದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಆ ಮಿಕ್ಸಿ ಜಾರ್ಗೂ ನೀರು ಹಾಕಿ ಅದನ್ನು ಯೂಸ್ ಮಾಡ್ಕೊಳ್ಳಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾ ತೊಗೊಂಡಿರೋಂಥ ಹಿಟ್ಟಲ್ಲಿ ನಿಮಗೆ ಏನಿಲ್ಲ ಅಂದ್ರೂ ಒಂದು 10 ಚಪಾತಿ ಮಾಡ್ಬೋದು. ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬಿಡೋಣ. ಆನಂತರ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನಾರ್ಮಲ್ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀರೋ ಅದೇ ರೀತಿ ಸಾಫ್ಟಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಈ ಥರ ಸ್ಪೂನಲ್ಲಿ ಕಲಿಸೋದ್ರಿಂದ ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಅದೊಂದೇ ರೀಸನು. ಈಗ ಇದನ್ನು ನಾನು ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ನೀರು ಜಾಸ್ತಿ ತೊಗೊಳೋದಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಪಾಲಕ್ ಪೇಸ್ಟ್ ಹಾಕಿದ್ದೀರಿ. ಸೊ ಅದಕ್ಕೆ ಇದಕ್ಕೊಂದು ಏನಿಲ್ಲ ಅಂದ್ರೂ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ. ನೋಡಿ, ನಾನು ಹೇಳ್ದಂಗೆ ಆ ಮಿಕ್ಸಿ ಜಾರ್ಗೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀರೋ ಅದೇ ರೀತಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ಮತ್ತು ಎಣ್ಣೆ ಹಾಕೋದ್ರಿಂದ ನಿಮಗೆ ಚಪಾತಿ ಬೇಯುವಾಗ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಹಿಟ್ಟು ಮಿಕ್ಸ್ ಮಾಡುವಾಗ ಯಾವಾಗಷ್ಟೇ ಎಣ್ಣೆ ಯೂಸ್ ಮಾಡಿ. ನೀವು ಎಣ್ಣೆ ಹಾಕ್ದಿರೋ ರೊಟ್ಟಿ ಮಾಡೋದಾದ್ರೂ ಹಿಟ್ಟು ಕಲಸೋವಾಗ ಎಣ್ಣೆ ಹಾಕಿದ್ರೆ ನಿಮಗೆ ತಿನ್ನೋದಕ್ಕೆ ಅದು ಸಾಫ್ಟಾಗಿರುತ್ತೆ. ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಡ್ರೈ ಆಗಬಾರ್ದಂತ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅಂದರೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸುಮ್ಮನೆ ಹಾಗೆ ಒಂದು ಸ್ವಲ್ಪ ನಾದ್ಕೊಂಡು ಇದನ್ನು ಮುಚ್ಚಿಟ್ಬಿಡೋಣ. ಮಿನಿಮಮ್ ಆದರೂ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ನಾರ್ಮಲ್ ನೀವು ಮನೇಲಿ ಯಾವಾಗೂ ಯಾವ ರೀತಿ ಮಾಡ್ತೀರೋ ಅದೇ ರೀತಿಯೇ ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಏನೂ ಆಗೋಲ್ಲ. ಇದನ್ನು ಫ್ರಿಜ್ಜಲ್ಲಿ ನೀವು ಏನಾದರೂ ನೈಟ್ ಟೈಮ್ ಮಾಡೋದಾದರೆ ಉಳಿದಿರೋಂಥ ಹಿಟ್ಟನ್ನು ನೀವು ಫ್ರಿಜ್ಜಲ್ಲಿ ಕೂಡ ಎತ್ತಿಟ್ಕೊಂಡು ಮಾರನೇ ದಿವಸ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೊಬೋದು. ಮತ್ತು ಡಯಟ್ ಮಾಡೋರು ಕೂಡ ಈ ರೆಸಿಪಿನ ಫಾಲೋ ಮಾಡ್ಬೋದು, ತುಂಬಾ ಒಳ್ಳೆಯದು. ಯಾವಾಗೂ ಪ್ಲೈನ್ ಚಪಾತಿ ತಿಂದು ಬೋರಾಗಿದ್ದರೆ ಈ ಥರ ಸೊಪ್ಪುಗಳಿಂದ ತರಕಾರಿಯಿಂದ ಡಿಫ್ರೆಂಟಾಗಿ ಮಾಡ್ಬೋದು. ಈಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಾಗಿ ಉಂಡೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಲೇಯರಾಗಿ ನಿಮಗೆ ಯಾವ ರೀತಿ ಚಪಾತಿ ಮಾಡೋದಂತ ತೋರಿಸ್ತೀನಿ. ಆಲ್ರೆಡಿ ಚಪಾತಿ ರೆಸಿಪಿ ಸಪ್ರೇಟಾಗಿ ಒಂದಿದೆ ನಮ್ಮ ಚಾನಲಲ್ಲಿ, ಅದರಲ್ಲಿ 4 ಥರ ಡಿಸೈನಲ್ಲಿ ತೋರಿಸಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಪರೋಟನೂ ಅಷ್ಟೇ, ಚಪಾತಿ ವೆರೈಟಿ ಆಫ್ ಎಲ್ಲ ನಾನು ತೋರಿಸಿದ್ದೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಒಂದು ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾಕೆ ಎಣ್ಣೆ ಹಾಕ್ತಾಯಿದ್ದೀನಿ ಅಂದರೆ ಇದು ಫೋಲ್ಡ್ ಮಾಡಿ ಬೇಯಿಸೋವಾಗ ನಿಮಗೆ ಉಬ್ಬಿ ಬರುತ್ತೆ ಮತ್ತು ಲೇಯರಾಗಿ ಡಿವೈಡ್ ಆಗುತ್ತೆ, ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಾಕೋದು. ಈ ಥರ ಡೈಮಂಡ್ ಶೇಪಲ್ಲ, ನಿಮ್ಗೆ ಯಾವ ಶೇಪ್ ಬರುತ್ತೋ ಅದ್ರಲ್ಲಿ ಕೂಡ ನೀವು ಮಾಡ್ಕೊಬೋದು. ಅಥವಾ ನಿಮ್ಗೆ ಈ ಥರ ಇಷ್ಟ ಇಲ್ಲ ಅಂದರೆ ಫುಲ್ಕಾ ಟೈಪ್ ಥರನೂ ಮಾಡ್ಕೊಬೋದು. ಈಗ ನಾನಿಲ್ಲಿ ಸದ್ಯಕ್ಕೆ 3 ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಇದರಿಂದ ನೀವು ಒಂದು 10 ಮಾಡ್ಕೊಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ಗೋಧಿ ಹಿಟ್ಟೆ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು. ಈಗ ಒಂದು ಸ್ವಲ್ಪ ಮೇಲೆ ಹಿಟ್ಟು ಹಾಕ್ಕೊಂಡು ನಾನು ಯಾವ ಥರ ತೋರಿಸ್ತೀನಿ ಆ ಥರ ಲಟ್ಟಿಸ್ಕೊಳ್ಳಿ. ನಾರ್ಮಲ್ ಚಪಾತಿ ಲಟ್ಸೋಕ್ಕೆ ಹೋಗಬೇಡಿ. ನಿಮಗೆ ಶೇಪ್ ಯಾವ ಥರ ಬೇಕಂದರೆ ನೋಡಿ ಇದೇ ಥರ ನೀವು ಲಟ್ಟಿಸ್ಕೋಬೇಕಾಗುತ್ತೆ. ಸೊ ನಾರ್ಮಲಾಗಿ ನೀವು ಒಂದೇ ಥರ ಇದು ಮಾಡೋಕ್ಕೆ ಹೋದರೆ ಅದು ಚೆನ್ನಾಗಿ ಬರೋದಿಲ್ಲ. ಒಂದು ಕಡೆ ದಪ್ಪ, ಒಂದು ಕಡೆ ತೆಳು ಬಂದುಬಿಡುತ್ತೆ. ಸೊ ನಾನು ತೋರಿಸೋ ಥರ ನೀವು ಲಟ್ಸಿದ್ರೆ ಕರೆಕ್ಟಾಗಿ ಶೇಪ್ ಬರುತ್ತೆ ಮತ್ತು ನಾರ್ಮಲಾಗಿ ಒಂದೇ ಸಮ ಇರುತ್ತೆ ಎಲ್ಲ ಕಡೆನೂ. ಈಗ ಇದನ್ನು ಆಗಿದೆ. ಈಗ ಅದೇ ಟೈಮ್ಗೆ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೆ. ಹೆಂಚು ಚೆನ್ನಾಗಿ ಕಾದಿರಬೇಕು. ಇವಾಗ ಹಾಕ್ಕೊತಾ ಇದ್ದೀನಿ. ಚಪಾತಿ ಬೇಯಿಸೋವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋಕ್ಕೆ ಹೋಗಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಸರಿಯಾಗಿ ಬೇಯೋದಿಲ್ಲ, ಬೇಗನೆ ಸೀದೋಗ್ಬಿಡುತ್ತೆ. ಸೊ ಮತ್ತು ಸುತ್ತಲೂ ಕರೆಕ್ಟಾಗಿ ಬೆಂದಿರೋದಿಲ್ಲ, ಮಧ್ಯೆ ಮಾತ್ರ ಚೆನ್ನಾಗಿ ಸೀದೋಗಿರೋ ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತು ನೀವು
ಸೌಟನ್ನು ಬಂದ್ಬಿಟ್ಟು ಸೈಡಲ್ಲೇ ಪ್ರೆಸ್ ಮಾಡಬೇಕು. ಯಾಕಂದರೆ ಸ್ವಲ್ಪ ಸೈಡಲ್ಲೆಲ್ಲ ದಪ್ಪ ಇರುತ್ತಲ್ವ, ಸೊ ನೀವು ಸೈಡಲ್ಲಿ ಪ್ರೆಸ್ ಮಾಡಿದಾಗ ಮಧ್ಯದಲ್ಲಿರುವಂಥ ಭಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಅದು ಕೂಡ ಬೇಯುತ್ತೆ. ಇವಾಗ ನೋಡ್ತಾ ಇರ್ಬೋದು, ಒಂದು ಕಡೆ ತಿರುವಾಕಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಇನ್ನೊಂದು ಕಡೆ ತಿರುವಾಕೊತಾ ಇದ್ದೀನಿ. ಇದು ಉಬ್ಬೋದ್ರಿಂದ ಏನಾಗುತ್ತೆ ಅಂದರೆ ಲೇಯರೆಲ್ಲ ಡಿವೈಡ್ ಆಗುತ್ತೆ ಬೇಯೋವಾಗನೇ. ಸೊ ನಿಮಗೆ ತಿನ್ನೋವಾಗ ಅದನ್ನು ಈಸಿಯಾಗಿ ಕಿತ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ನಿಮಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಸಹನೂ ಹಾಕೋಬೋದು, ಅಥವಾ ನೀವು ಎಣ್ಣೆನೇ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಹಾಗೆ ರೊಟ್ಟಿ ಥರನೂ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಇದನ್ನು ನೀವು ಹಾಗೆ ಮಕ್ಕಳಿಗೆ ಟೊಮೊಟೊ ಸಾಸು ಮಯೋನೋ ಸಾಸು ಆ ಥರ ಹಾಕಿ ರೋಲ್ ಮಾಡಿ ಮಕ್ಕಳಿಗೆ ಮಾಡಿಕೊಡ್ಬೋದು, ಅಥವಾ ನೀವು ನಾರ್ಮಲ್ ಪಲ್ಯ ಚಟ್ನಿ ಸಾಂಬಾರು ಜೊತೆಗೆ ಯಾವ ಜೊತೆಗಾದರೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಊಟಕ್ಕೆ, ಡಿನ್ನರ್ಗೆ ಎಲ್ಲ ಟೈಮಲ್ಲೂ ಮಾಡ್ಕೊಬೋದು. ಸೊ ಇವಾಗ ಪಾಲಕ್ ಚಪಾತಿ ರೆಡಿಯಾಗಿದೆ. ಸೊ ಇವಾಗ ನೋಡ್ತಾ ಇರ್ಬೋದು ಲೇಯರ್ ಆಗಿ. ಖಂಡಿತ ಇವತ್ತು ತೋರಿಸಿರುವಂಥ ಈ ಪಾಲಕ್ ಚಪಾತಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.